ಹಿಜಾಬ್ ವಿಚಾರದಲ್ಲಿ ಉಲ್ಟಾ ಹೊಡೆದ್ರ ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಸದ್ಯಕ್ಕೆ ನಿನ್ನೆ ಕೊಟ್ಟಂತಹ ಮೈಸೂರಲ್ಲಿ ಹೇಳಿಕೆ ಕೊಟ್ಟಂತಹ ಸಿದ್ದರಾಮಯ್ಯ ಇವತ್ತು ಉಲ್ಟಾ ಹೊಡೆದ್ರಾ? ಹಿಜಾಬ್ ಆದೇಶ ವಾಪಸ್ ಪಡೆಯೋದಾಗಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ರು. ವಿವಾದ ಆಗ್ತಾ ಇದ್ದಂತೆ ಇವತ್ತು ಸಿಎಂ ಯು ಟರ್ನ್ ಓಡಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಿಜಾಬ್ ನಿಷೇಧ ಆದೇಶಕ್ಕೆ ಇನ್ನೂ ಕೂಡ ತೀರ್ಮಾನಿಸಿಲ್ಲ. ಇದು ಇವತ್ತಿನ ಹೇಳಿಕೆ. ಯಾರೋ ಪ್ರಶ್ನೆ ಕೇಳಿದ್ರು, ಆದೇಶ ವಾಪಸ್ಸಿಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ ಹೇಳಿದೆ. ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ತೀರ್ಮಾನಿಸ್ತೀವಿ ಹೇಗಂತ ಮೈಸೂರಿನಲ್ಲಿ, ಅಂದ್ರೆ ಈ ವಿಚಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರು ಪ್ರವಾಸದಲ್ಲಿರೋ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಈ ಹಿಜಾಬ್ ಬ್ಯಾನ್ ಆದೇಶ ವಾಪಸ್ ತಗೊಳ್ತೀವಿ, ಊಟ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಅವರವ್ರ ವೈಯಕ್ತಿಕ, ನಾನ್ ಯಾರು ಅದ್ರ ಬಗ್ಗೆ ತೀರ್ಮಾನ ತಗೊಳಕ್ಕೆ ಯಾರೂ ಕೂಡ ಅದ್ರ ಬಗ್ಗೆ ವಿರೋಧವನ್ನ ಮಾಡಬಾರ್ದು, ವಿರೋಧ ಸಲ್ಲದು ಅಂತ ಹೇಳಿಕೆ ಕೊಟ್ಟಿದ್ರು. ಯಾವಾಗ ಅದು ಒಂದು ದಿನದೊಳಗೆ ಇಷ್ಟೆಲ್ಲ ಟೀಕೆಗಳು ಎದುರಿಸೋಕ್ ಶುರುವಾಯಿತು ಕಾಂಗ್ರೆಸ್, ಈಗ ಸಿದ್ದರಾಮಯ್ಯ ಅವರು ಉಲ್ಟಾ ಹೊಡೆದಿದ್ದಾರೆ. ಸರ್, ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿ ಈ ಶೈಕ್ಷಣಿಕ ವರ್ಷ ಏನು ಹಿಜಾಬ್ ಇನ್ಮೇಲಿಂದ ಇರಲ್ಲ ಅಂತ ಹೇಳಿದ್ದೀರಾ? ಈ ಶೈಕ್ಷಣಿಕ ವರ್ಷದಿಂದ ಅದು ಇನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ, ಗೌರ್ಮೆಂಟ್ ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿ ಈ ಶೈಕ್ಷಣಿಕ ವರ್ಷ ಏನು ಹಿಜಾಬ್ ಇನ್ಮೇಲಿಂದ ಇರಲ್ಲ ಅಂತ ಹೇಳಿದ್ದೀರಾ? ಈ ಶೈಕ್ಷಣಿಕ ವರ್ಷದಿಂದ ಅದು ಇನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ, ಗೌರ್ಮೆಂಟ್ ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿ ಈ ಶೈಕ್ಷಣಿಕ ವರ್ಷ ಏನು ಹಿಜಾಬ್ ಇನ್ಮೇಲಿಂದ ಇರಲ್ಲ ಅಂತ ಹೇಳಿದ್ದೀರಾ? ಈ ಶೈಕ್ಷಣಿಕ ವರ್ಷದಿಂದ ಅದು ಇನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ, ಗೌರ್ಮೆಂಟ್ ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿ ಈ ಶೈಕ್ಷಣಿಕ ವರ್ಷ ಏನು ಹಿಜಾಬ್ ಇನ್ಮೇಲಿಂದ ಇರಲ್ಲ ಅಂತ ಹೇಳಿದ್ದೀರಾ? ಈ ಶೈಕ್ಷಣಿಕ ವರ್ಷದಿಂದ ಅದು ಇನ್ನೂ ಮಾಡಿಲ್ಲ. ಹಿಜಾಬ್ ನಿಷೇಧ ವಾಪಸ್ ತಗೊಳಕ್ಕೆ ಚಿಂತನೆ ನಡೆಸ್ತಾ ಇದೀವಿ, ಹೇಳಿದೀನಿ ಸಚಿವರಿಗೆ ಅಂತ ನಿನ್ನೆ ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ರು. ಇದು ಇವತ್ತಿನ ಹೇಳಿಕೆ. ಹಾಗಾದ್ರೆ ನಿನ್ನೆ ಏನ್ ಹೇಳಿದ್ರು, ಇವತ್ತಿನ್ನೇನ್ ಹೇಳಿದ್ರು, ಇನ್ನೊಂದ್ಸಲ ನೋಡ್ಕೊಬರೋಣ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನ್ ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ಸರ್, ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿ ಈ ಶೈಕ್ಷಣಿಕ ವರ್ಷ ಏನು ಹಿಜಾಬ್ ಇನ್ಮೇಲಿಂದ ಇರಲ್ಲ ಅಂತ ಹೇಳಿದ್ದೀರಾ? ಈ ಶೈಕ್ಷಣಿಕ ವರ್ಷದಿಂದ ಅದು ಇನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ, ಗೌರ್ಮೆಂಟ್ ಅಲ್ಲಿ ಚರ್ಚೆ ಮಾಡ್ತೀವಿ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನ್ ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ಸರ್, ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿ ಈ ಶೈಕ್ಷಣಿಕ ವರ್ಷ ಏನು ಹಿಜಾಬ್ ಇನ್ಮೇಲಿಂದ ಇರಲ್ಲ ಅಂತ ಹೇಳಿದ್ದೀರಾ? ಈ ಶೈಕ್ಷಣಿಕ ವರ್ಷದಿಂದ
ಅದು ಇನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಅಂದ್ರೆ ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ ಗೌರ್ಮೆಂಟ್ ಚರ್ಚೆ ಮಾಡ್ತೀವಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಕೆಪಿ ನಾಗರಾಜ್, ಏನಿದು ಸಡನ್ ಆಗಿ ಉಲ್ಟಾ? ಹಾಗಾದ್ರೆ ನಾನ್ ಕೊಟ್ಟಿರೋ ಹೇಳಿಕೆ ಡ್ಯಾಮೇಜ್ ತರುತ್ತೆ ಪಕ್ಷಕ್ಕೆ ಅನ್ನೋ ಅರಿವಾಗಿ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಇವತ್ತು ಹಾಗೆ ಅನ್ಕೋಬಹುದಾ? ಬಹುತೇಕ ಸಿಎಂ ಸಿದ್ದರಾಮಯ್ಯನವ್ರಿಗೆ ಇವತ್ತಿನ ಈ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ದರೆ ಒಂದು ಕಡೆಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ನ ರೀತಿಯಲ್ಲೇ ಅವರು ಮಾತನಾಡ್ತಾ ಇದ್ದಂಥದ್ದು. ಯಾಕಂದರೆ ನಿನ್ನೆ ತಾನೇ ಬಹಳ ಖಡಕ್ ಆದಂಥ ಒಂದು ಭಾಷಣದ ವೇಳೆಯಲ್ಲಿ ಈ ಮಾತನ್ನು ಹೇಳಿದರು. ನಾನು ಹಿಜಾಬ್ ನಿಷೇಧವನ್ನು ವಾಪಸ್ ತೆಗೆದುಕೊಳ್ಳೋಕ್ಕೆ ಹೇಳಿದ್ದೇನೆ. ಇನ್ಮೇಲಿಂದ ನೋ ಹಿಜಾಬ್, ಎಲ್ಲರೂ ಕೂಡ ಹಿಜಾಬನ್ನು, ಯಾರು ಬೇಕಾದರೂ ಹಿಜಾಬನ್ನು ಧರಿಸ್ಕೊಂಡು ಹೋಗ್ಬೋದು ಅನ್ನುವಂಥ ರೀತಿಯಲ್ಲಿ ನಿನ್ನೆ ಸ್ಪಷ್ಟವಾದಂತಹ ಮಾತುಗಳನ್ನು ಹೇಳಿದರು. ಇವತ್ತು ವಿದ್ಯಾ ಅದಕ್ಕೆ ಒಂದು ರೀತಿಯಾದಂಥ ಸ್ಪಷ್ಟೀಕರಣವನ್ನು ಇವತ್ತು ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂಥದ್ದು. ಯಾರೋ ಒಬ್ಬರು ಕೇಳಿದ್ರು ಆಗ ನಾನು ಅದನ್ನು ಹೇಳಿದ್ದೇನೆ. ನನಗೆ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ ಇದೆ, ಆದರೆ ಇನ್ನೂ ಕೂಡ ವಾಪಸ್ ತೆಗೆದುಕೊಂಡಿಲ್ಲ. ಅದ್ರ ಬಗ್ಗೆ ಸರ್ಕಾರದಲ್ಲಿ ತೀರ್ಮಾನ ಮಾಡಿ ನಾನು ಹೇಳ್ತೇನೆ ಅನ್ನುವಂಥದ್ದನ್ನು ಹೇಳಿದ್ರು. ಅಲ್ಲಿಗೆ ಒಂದು ರೀತಿಯಾದ ಒಂದು ಹಂತದ ಡ್ಯಾಮೇಜ್ ಕಂಟ್ರೋಲ್. ನಿನ್ನೆ ನಾನು ವಾಪಸ್ ತೆಗೆದುಕೊಳ್ಳೋಕ್ಕೆ ಹೇಳ್ಬಿಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದಂಥ ಸಿದ್ದರಾಮಯ್ಯನವರು ಇವತ್ತು ಇದ್ದಕ್ಕಿದ್ದಂತೆ ನಾವಿನ್ನೂ ಚರ್ಚೆ ಮಾಡ್ತಾ ಇದ್ದೀವಿ, ಇನ್ನೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅದನ್ನು ನಿರ್ಧಾರ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾಕೆಂದರೆ ನಿನ್ನೆ ಸಂಜೆ ಯಾವಾಗ ಹಿಜಾಬ್ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಂತೆ ದೊಡ್ಡ ಮಟ್ಟದ ಆಕ್ರೋಶವನ್ನು ಹಿಂದೂ ಪರ ಸಂಘಟನೆಗಳಿರ್ಬೋದು, BJP ಇರ್ಬೋದು, ಅದ್ರ ಬಗ್ಗೆ ದೊಡ್ಡ ಮಟ್ಟದ ಟೀಕೆಗಳನ್ನು ಕೂಡ ಶುರು ಮಾಡಿತ್ತು. ಅದರ ಒಂದು ಡ್ಯಾಮೇಜ್ನ ಕಂಟ್ರೋಲ್ ರೀತಿಯಲ್ಲಿ ಇವತ್ತು ಈ ಸ್ಪಷ್ಟೀಕರಣವನ್ನು ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ನೀಡಿರುವಂತಹದ್ದು. ವಿದ್ಯಾ.